ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕೆಜಿಎಫ್ ಚಾಪ್ಟರ್ 2 ಸಿನಿಮಾದ ದಾಖಲೆಯನ್ನ ಕಾಂತಾರ ಸಿನಿಮಾ ಮುರಿಯುತ್ತಾ ಈ ವಿಚಾರದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ ಗಳನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಕಾಂತಾರ ಪ್ರಸ್ತುತ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡ್ತಾ ಇರುವಂತಹ ಸಿನಿಮಾ. ಇದೇ ರೀತಿ 2022ರಲ್ಲಿ ಕೆಜಿಎಫ್ ಚಾಪ್ಟರ್ 2 ಸಿನಿಮಾ ಕೂಡ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡಿತ್ತು. ಪ್ರಪಂಚದ ಚಿತ್ರರಂಗವನ್ನೇ ಕನ್ನಡ ಚಿತ್ರರಂಗದತ್ತ ತಿರುಗಿ ನೋಡುವಂತೆ ಮಾಡಿತ್ತು. 5 ಭಾಷೆಗಳಲ್ಲಿ ಈ ಸಿನಿಮಾ ನಿರ್ಮಾಣಗೊಂಡಿತ್ತು. ಹಾಗೆ ಏಪ್ರಿಲ್ 14, 2022ರಲ್ಲಿ ಪ್ರಪಂಚದಾದ್ಯಂತ ಪಂಚ ಭಾಷೆಗಳಲ್ಲಿ ಈ ಸಿನಿಮಾ ರಿಲೀಸ್ ಆಗಿ ಕನ್ನಡ ಚಿತ್ರರಂಗದಲ್ಲಿ ಸರ್ವಕಾಲಿಕ ದಾಖಲೆಯನ್ನು ಬರೆದಿತ್ತು. 100 ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡಂತಹ ಈ ಸಿನಿಮಾ ಗಳಿಸಿದ್ದು ಬರೋಬ್ಬರಿ 1200ರಿಂದ 1250 ಕೋಟಿ ರೂಪಾಯಿ. ಹೀಗಿರಬೇಕಾದ್ರೆ ಪ್ರಸ್ತುತ ಕಾಂತಾರ ಸಿನಿಮಾ 100 ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡಂತ ಸಿನಿಮಾ, ಭರ್ಜರಿಯಾದಂಥ ಪ್ರದರ್ಶನವನ್ನ ಕಾಣ್ತಾ ಇರುವಂತಹ ಸಿನಿಮಾ. ಆದರೆ ಕಲೆಕ್ಷನ್ ವಿಚಾರವನ್ನ ನಾವು ಗಮನಿಸಬೇಕಾದ್ರೆ ಕೆಜಿಎಫ್ ಚಾಪ್ಟರ್ 2 ಸಿನಿಮಾದ ದಾಖಲೆಯನ್ನ ಕಾಂತಾರ ಸಿನಿಮಾ ಮುರಿಯುತ್ತಾ ಅಂತ ಕೇಳಿದ್ರೆ ಯಾಕೋ ಅನುಮಾನ ಅನ್ನುವ ಉತ್ತರ ಬರುತ್ತೆ. ಅದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ 25ನೇ ದಿನ, ಈಗಾಗಲೇ ಕಾಂತಾರ ಸಿನಿಮಾ 25 ದಿನವನ್ನ ನಿನ್ನೆ ಪೂರೈಸಿದೆ. 25 ದಿನಕ್ಕೆ ಕಾಂತಾರ ಸಿನಿಮಾ ಗಳಿಸಿದ್ದು ಎಷ್ಟು ಅಂತ ಕೇಳಿದ್ರೆ 805 ಕೋಟಿ ರೂಪಾಯಿ. ಆದರೆ ಕೆಜಿಎಫ್ ಚಾಪ್ಟರ್ 2 ಸಿನಿಮಾ ಗಳಿಸಿದ್ದು ಬರೋಬ್ಬರಿ 1129 ಕೋಟಿ ರೂಪಾಯಿ. ಅಂದ್ರೆ ಈ 2 ಸಿನಿಮಾಗಳ 25 ದಿನಗಳ ಕಲೆಕ್ಷನ್ನ ಅಂತರ ಬರೋಬ್ಬರಿ 350 ಕೋಟಿ ರೂಪಾಯಿ ಹತ್ರ. ಹೀಗಿರ್ಬೇಕಾದ್ರೆ 350 ಕೋಟಿ ರೂಪಾಯಿ ಅಂತರ ಅಂತ ಹೇಳಿದ್ರೆ ಸಣ್ಣ ವಿಚಾರ ಅಲ್ವೇ ಅಲ್ಲ. ಯಾಕಂತ ಹೇಳಿದ್ರೆ ಪ್ರಸ್ತುತ ಕಾಂತಾರ ಸಿನಿಮಾ 4ನೇ ವಾರಕ್ಕೆ ಕಾಲಿಟ್ಟಿದೆ. 4ನೇ ವಾರಕ್ಕೆ ಮೊದಲೆರಡು ವಾರದಲ್ಲಿ ಇದ್ದಂತ ಪ್ರತಿಕ್ರಿಯೆ ಇಲ್ಲ. ಸಾಮಾನ್ಯ ದಿನಗಳಲ್ಲಿ ಚಿತ್ರಮಂದಿರ ಹೌಸ್ಫುಲ್ ಆಗ್ತಾ ಇಲ್ಲ, ಸಾಮಾನ್ಯ ಮಟ್ಟದ ಪ್ರತಿಕ್ರಿಯೆ. ಆದ್ರೆ ವೀಕೆಂಡ್ ನಲ್ಲಿ ಹೌಸ್ಫುಲ್ ಆಗುತ್ತೆ. ಒಂದಿಷ್ಟು ಕಡೆಗಳಲ್ಲಿ ಫಾಸ್ಟ್ ಫೀಲಿಂಗ್ ಆಗ್ತಾ ಇದೆ. ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳಲ್ಲಿ ತಕ್ಕ ಮಟ್ಟಿನ ರೆಸ್ಪಾನ್ಸ್ ಇದ್ರೆ, ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರಗಳಲ್ಲಿ ರೆಸ್ಪಾನ್ಸ್ ಚೆನ್ನಾಗಿದೆ. ಆದ್ರೆ ಅದು ಎಂಥದ್ದೇ ರೆಸ್ಪಾನ್ಸ್ ಇದ್ರೂ ಕೂಡ ನಿನ್ನೆ ಅಂದ್ರೆ ಭಾನುವಾರ ಆಗಿರುವಂತ ಕಲೆಕ್ಷನ್ ಕೇವಲ 10 ಕೋಟಿ ರೂಪಾಯಿ. ಮೊನ್ನೆ ಶನಿವಾರ 24ನೇ ದಿನ ಆಗಿರೋದು 9 ಕೋಟಿ, ಶುಕ್ರವಾರ 6.1 ಕೋಟಿ. ಹೀಗಿರ್ಬೇಕಾದ್ರೆ ಭಾನುವಾರದ ಕಲೆಕ್ಷನ್ ಅಷ್ಟೇ ಮುಂದೆ ಪ್ರತಿದಿನ ಕೂಡ ಕಲೆಕ್ಷನ್ ಆದ್ರೂ ಇನ್ನು 35 ದಿನ ಬೇಕು ಕೆಜಿಎಫ್ ನ ಹತ್ತಿರಕ್ಕೆ ಹೋಗೋದಕ್ಕೆ. ಅವಾಗ ಕೆಜಿಎಫ್ ಇನ್ನು 35 ದಿನ ಮುಂದೆ ಹೋಗಿರುತ್ತೆ. ಹೀಗಾಗಿ ಕೆಜಿಎಫ್ ಅನ್ನ ಟಚ್ ಮಾಡೋದಕ್ಕೆ ಸಾಧ್ಯನಾ? ಕೆಜಿಎಫ್ ನ ಕಲೆಕ್ಷನ್ ಅನ್ನ ಮೀರಿಸೋದಕ್ಕೆ ಕಾಂತಾರ ಸಿನಿಮಾಗೆ ಸಾಧ್ಯನಾ ಅಂತ ಕೇಳಿದ್ರೆ ಸಾಧ್ಯವೇ ಇಲ್ಲ ಅನ್ನುವ ಉತ್ತರ ಬರುತ್ತೆ. ಅದೇನೇ ಇರಲಿ, 2 ಕೂಡ ನಮ್ಮ ಕನ್ನಡ ಚಿತ್ರರಂಗದ ಹೆಮ್ಮೆ ಸಿನಿಮಾಗಳು. ಒಂದು ಕಾಲದಲ್ಲಿ ಭಾರತೀಯ ಸಿನಿಮಾ ಅಂತ ಹೇಳಿದ್ರೆ ಅದು ಹಿಂದಿ ಸಿನಿಮಾ ಅಂತ ಆಗಿತ್ತು, ಬಾಲಿವುಡ್ ಅಂತ ಆಗಿತ್ತು. ಅದೇ ಪ್ರಸ್ತುತ ಆ ರೀತಿಯಾಗಿಲ್ಲ. ದಕ್ಷಿಣ ಭಾರತದ ಸಿನಿಮಾಗಳನ್ನು ಕೂಡ ಇಂಡಿಯನ್ ಸಿನಿಮಾ ಅಂತ ಹೇಳೋದಕ್ಕೆ ಅವರು ಶುರು ಮಾಡಿದ್ದಾರೆ. ಕಾಂತಾರ ಸಿನಿಮಾವನ್ನ ಇದು ಕನ್ನಡ ಚಿತ್ರರಂಗದ ಸಿನಿಮಾವಲ್ಲ, ಇದು ಭಾರತೀಯ ಚಿತ್ರರಂಗದ ಸಿನಿಮಾ ಅಂತ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಇದಕ್ಕೆ ಕಾರಣವಾಗಿದ್ದು ನಮ್ಮ ಕನ್ನಡ ಚಿತ್ರರಂಗದ ಕೆಜಿಎಫ್ ಆಗಿ ಪ್ರಸ್ತುತ ಕಾಂತಾರ. ಕಲೆಕ್ಷನ್ ವಿಚಾರದಲ್ಲಿ ಅದೇನೇ ಇರಬಹುದು, ಆದರೆ ಈ 2 ಸಿನಿಮಾಗಳನ್ನ ಇಡೀ ಜಗತ್ತೇ ಮೆಚ್ಚಿ ಕೊಂಡಾಡಿದೆ. ಈ 2 ಸಿನಿಮಾಗಳು ಎಲ್ಲಿಯ ಸಿನಿಮಾ ಅಂತ ಹೇಳಿದ್ರೆ ಕರ್ನಾಟಕದ ಸಿನಿಮಾ, ಕನ್ನಡಿಗರು ನಿರ್ಮಿಸಿದಂತ ಸಿನಿಮಾ ಅಂತ ಎಲ್ಲರೂ ಕೂಡ ಹೇಳ್ತಿದ್ದಾರೆ. ಇದು ಪ್ರತಿ ಕನ್ನಡಿಗನಿಗೂ ಹೆಮ್ಮೆ ವಿಚಾರ. ಅದೇನೇ ಇರಲಿ, ಒಟ್ಟಾರೆಯಾಗಿ ಹೇಳೋದಾದ್ರೆ ಈ 2 ಸಿನಿಮಾ ಕೂಡ ಅತ್ಯದ್ಭುತ. ಆದ್ರೆ ಕೆಜಿಎಫ್ ನ ದಾಖಲೆಯನ್ನ ಕಾಂತಾರ ಸಿನಿಮಾ ಮುರಿಯುತ್ತಾ ಅಂತ ಕೇಳಿದ್ರೆ ಇಲ್ಲ ಅನ್ನೋದಷ್ಟೇ ಉತ್ತರ. ನಮಸ್ಕಾರ.